ಎಕ್ಸಿಟ್ ಪೋಲ್ ಬಂದಿದೆ BJP ಅಂತ ಬಂದಿದೆ. ಬೈ ಡಿಫಾಲ್ಟ್ ನನಗೂ ಗೊತ್ತು BJPನೇ ಬರ್ಬೋದು ಸೆಂಟ್ರಲ್ ಗೌರ್ಮೆಂಟಿಂದ ಅಂತ. ಯಾಕಂದ್ರೆ ನಾನು ಕಾಂಗ್ರೆಸ್ MLA ಆದರೂ ನಿಜ ಮಾತಾಡ್ತೀನಿ, ಸುಳ್ಳು ಮಾತಾಡೋದು, ನಿಜ ಮಾತಾಡ್ತೀನಿ. ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ BJP ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು, ನಾವು ತಿಳ್ಕೊಂಡಿದ್ದೀವಿ. ಆದರೆ ಎಲ್ಲರ ಥರ ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತೆಲ್ಲ ಬರೋ ಚಾನ್ಸಸ್ BJPನೇ ಇದೆ. ಪರವಾಗಿಲ್ಲ, ಈ ಸಲ BJPನೇ ಬರಲಿ. ನೆಕ್ಸ್ಟಿಗೆ ನಮ್ಮದು ಟಾರ್ಗೆಟ್, ಈ ಸಲಿಗಳ ಟಾರ್ಗೆಟು ನೆಕ್ಸ್ಟಿಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ. ಅದಕ್ಕೆ ಏನು ತಯಾರಿ ಬೇಕು ಇವಾಗಿಂದ ತಯಾರಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ 50-50 ಆಗುತ್ತೆ. 50-50 ಅವ್ರಿಗೂ ನಮಗೆ 50-50 ಆಗುತ್ತೆ. ಅದರಲ್ಲೂ ಎಸ್ಪೆಷಲ್ ಆಗಿ ಕೋಲಾರ 29,000ದಲ್ಲಿ ನಾವು ಗೆಲ್ತೀವಿ. ಕನ್ಫರ್ಮ್ 29,000ದಲ್ಲಿ ನಾವು ಗೆಲ್ತೀವಿ. ಸರ್, ರಮೇಶ್ ಕುಮಾರ್ MLC ಇಲ್ಲ, ರಮೇಶ್ ಕುಮಾರ್ ಅವ್ರಿಗೆ MLC ಸಿಕ್ಕಿಲ್ಲ. ಕೇಳೋದನ್ನು ಕೇಳಿದ್ದೀವಿ, ಆದರೆ ಅವ್ರಿಗೆ ಸಿಕ್ಕಿಲ್ಲ. ಅದು ಪರವಾಗಿಲ್ಲ, ಸಂತೋಷನೇ. ಏನು ರಮೇಶ್ ಕುಮಾರ್ ಸ್ವಾಮಿಗೆ ನನಗೆ MLC ಬೇಕು ಅಂತೇನು ಕೇಳಿಲ್ಲ ಅವರು. ನಾವೆಲ್ಲ ಹೋಗಿ ಪ್ರೆಜರ್ ಮಾಡಿದ್ದು, ಅವರೇನು ಬೇಕು ಅಂತೇನು ಕೇಳಿಲ್ಲ. ಆದರೂ ಪರವಾಗಿಲ್ಲ, ಇರಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು. ಯಾವುದೋ ಒಂದು ತಪ್ಪುತ್ತೆ ಅಂದರೆ ಇನ್ನೊಂದು ಯಾವುದೋ ಒಳ್ಳೆಯ ಅವಕಾಶ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅದು. ಅದರಿಂದ ಯಾವುದೋ ಇನ್ನೊಂದು ಒಳ್ಳೇದು ಯಾವ್ದಾರ ಸಿಗ್ಬೋದು ಅವರು. ನೆಕ್ಸ್ಟು ಮಂತ್ರಿ ಏನಾದರೂ ಚೇಂಜಸ್ ಮಾಡುವಂಥದ್ದು ಇದೇನಿದ್ರೆ ಏನಾದರೂ ಮಾಡ್ತಾರೆ ಏನೋ ಗೊತ್ತಿಲ್ಲ. ಆ ಥರ ಏನಾದರೂ ಬಂದಾಗ ನಮ್ಮ ಕೋಲಾರಕ್ಕೆ ಸಿಗುತ್ತೆ, ಏನು ಸಮಸ್ಯೆ ಏನಿಲ್ಲ, ಸಿಗುತ್ತೆ, ಕೋಲಾರಕ್ಕೆ ಸಿಗುತ್ತೆ. ಇಲ್ಲ, ಅಭಿವೃದ್ಧಿ ಎಲ್ಲ ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಮೈನ್ ಇಂಪಾರ್ಟೆಂಟ್ ಆಗಿ ಆಲ್ರೆಡಿ ಇವಾಗ 40 ಕೋಟಿದೆಲ್ಲ ಟೆಂಡರ್ಸು ಆಗೋಗಿದೆ. ಇದಾದಮೇಲೆ ಓಪನ್ ಮಾಡ್ತಾರೆ, ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಓಪನ್ ಮಾಡ್ತಾರೆ. ಆ ರೋಡ್ಸ್ ಎಲ್ಲ ಮಾಡ್ತೀವಿ. ನೆಕ್ಸ್ಟ್ ಪ್ರಪೋಸಲ್ಸ್ ಎಲ್ಲ ಸ್ವಲ್ಪ ಇದೆ, ಅದೆಲ್ಲ ಕೊಡಬೇಕಾಗುತ್ತೆ. ಪ್ರಪೋಸಲ್ಸ್ ಎಲ್ಲ ರಿಂಗ್ ರೋಡ್ಸ್ಗೆ ಆಲ್ರೆಡಿ ನಮ್ಮದು ನಾಗಲಾಪುರ ಗೇಟ್ ಏನಿದೆಯೋ, ನಾಗಲಾಪುರ ಗೇಟಿಂದ ಕಾಲಾಸಿಪುರ ಗೇಟ್ವರೆಗೂ DPR ಆಗೋಯ್ತು. DPR ಕಂಪ್ಲೀಟ್ ಆಗಿದೆ, ಎಲ್ಲ ಆಗಿದೆ. ಇವಾಗ 100 ಕೋಟಿ ಏನು ಅಮೌಂಟ್ ರೆಡಿ ಇದೆ ನಮ್ಮನ್ನ. ಈ ರೋಡನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ, ಟೆಂಡರ್ ಈ ರೋಡನ್ನು ಸ್ಟಾರ್ಟ್ ಮಾಡ್ತೀವಿ. ಇವಾಗ ನಮ್ಮ ಇದರಿಂದ ಯಾವುದಿಂದ ನಮ್ಮ ಕಾಲಾಸಿಪುರ ಗೇಟಿಂದ ತಿರ್ಗಾ ಈ ರೋಡ್ ಬರ್ಕೊಂಡು ತಿರ್ಗಾ ನಾಗಲಾಪುರ ಗೇಟಿಗೆ ಬರುವಂಥದ್ದನ್ನು ಇವಾಗ DPR ಮಾಡ್ತಾರೆ. ಜಾಗ ಗುರ್ಸಿದ್ದೀವಿ, ಎಲ್ಲ ಗುರ್ಸಿದ್ದೀವಿ, ಜಾಗ ಗುರ್ಸಿದೆ, ಎಲ್ಲ DPR ರೆಡಿ ಆಗಿದೆಯಲ್ಲ. ಈ ಕಡೆ ನಮ್ಮ ನಾಗಲಾಪುರದಿಂದ ಕಾಲಾಸಿಪುರ ಗೇಟ್ವರೆಗೂ ಇಂದ ಚಿಂತಾಮಣಿ ರೋಡು, ಶ್ರೀನಿವಾಸಪುರ ರೋಡು ಪ್ಲಸ್ ಹೈವೇಗೆ ಎಲ್ಲ ಸರ್ವೆಗಿರುವ ಎಲ್ಲ ಆಗಿದೆ, ಎಲ್ಲ ರೆಡಿ ಮಾಡಿ. ಅಕ್ವಿಜೇಷನ್ ಕಮ್ಮಿ ಬರುತ್ತೆ, ಅಕ್ವಿಜೇಷನ್ ಜಾಸ್ತಿ ಬರೋದಿಲ್ಲ. ಊರುಗಳ ಹತ್ರ ಸ್ವಲ್ಪ ಬೈಪಾಸ್ಗಳು ಮಾಡಬೇಕಂತ ಅದ್ರ ಮಾತ್ರ ಅಕ್ವಿಜೇಷನ್ ಬರುತ್ತೆ. ಮಿಕ್ಕಿದ್ದೆಲ್ಲ ನಮ್ಮ ಹಳೇದೇನು ಇದೆಯೋ, ಇದು ರೋಡ್ ಇದೆಯೋ ಅದ್ರ ಪಕ್ಕದಲ್ಲಿರುವಂಥ ನಮ್ಮ ಲ್ಯಾಂಡ್ ಎಲ್ಲೋ ಸ್ವಲ್ಪ ಬರುತ್ತೆ ಅಷ್ಟೇ, ಜಾಸ್ತಿ ಏನೋ ಅಕ್ವಿಜೇಷನ್ ಬರೋದಿಲ್ಲ. ಖಂಡಿತವಾಗ್ಲೂ ಒಂದು 2-3 ಮಂತ್ಸ್ ಒಳಗಡೆ ಟೆಂಡರ್ ಪ್ರೋಗ್ರೆಸ್ ಮುಗಿತದೆ. APMC ಮಾರ್ಕೆಟ್ ಏನು APM ಮಾರ್ಕೆಟ್ ಏನು ಸಮಸ್ಯೆ ಏನಿದೆ, ಸಮಸ್ಯೆ ಏನಿಲ್ಲ. ಜಾಗ ಸಿಕ್ಕಿಲ್ಲ. ಜಗಳ ಬಂದು ನೋಡ್ರಿ, ಜಗಳ ಬಂದ್ಬಿಟ್ಟು ಅಲ್ಲಿರೋರು ಯಾರನ್ನ ಮಾಡ್ಕೊಳ್ಳಿ, ಏನನ್ನ ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ಅದೆಲ್ಲ ನಾವು ಅದ್ರ ತಂಟೆಗೆ ಹೋಗೋದಿಲ್ಲ. ನಮ್ಮ ಜವಾಬ್ದಾರಿ ಒಂದೇ ಒಂದು, ರೈತರನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ. ರೈತರಿಗೆ ಸುರಕ್ಷಿತವಾದಂಥ ಒಂದು ಜಾಗ ಕೊಡುವಂಥ ಜವಾಬ್ದಾರಿ. ರೈತರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ. ಅಲ್ಯಾರೋ ಬಿಸ್ನೆಸ್ ಮ್ಯಾನ್ಗೆ ಮಾತಾಡ್ಕೊಳ್ಳಿ, ಬೈಕೊಳ್ಳಿ, ಅವ್ರೇನನ್ನ ಮಾಡ್ಕೊಳ್ಳಿ, ನಾವು ಅದ್ರ ತಂಟೆಗೆ ಹೋಗೋದಿಲ್ಲ. 2 ಜಾಗ ಗುರುತಿಸಿದ್ದೀವಿ. 99% ನಮ್ಮ ಇಲ್ಲಿ ನಾಗಲಾಪುರ ಗೇಟ್ ಇಲ್ಲಿ ಇದೆಯಲ್ಲ, ಇದು ಚೆಲುವನಹಳ್ಳಿ ಗೇಟಲ್ಲಿರುವಂಥ ಜಾಗನ ಫೈನಲ್ ಮಾಡ್ತೀವಿ. ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ. ಇನ್ನೊಂದು ನಮ್ಮ ಕಲ್ಲಂಡೂರು, ಆಮೇಲೆ ಪಾರ್ಶ್ಗನಹಳ್ಳಿ ಅಲ್ಲೊಂದು ಜಾಗ ಇದೆ, ಅದು ಸ್ವಲ್ಪ ದೂರ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಫೈನಲ್ ಮಾಡಬೇಕು ಅಂತ ಇದ್ದೀವಿ.